ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಜಾತಿ ಗಣತಿ ಆರಂಭದಿಂದಲೂ ಬಹಳ ದೊಡ್ಡ ಕಿಚ್ಚಿಗೆ ಕಾರಣವಾಗಿತ್ತು. ಜಾತಿ ಗಣತಿಯಲ್ಲಿರುವಂತಹ ಅಂಶಗಳು ಹೊರಗಡೆ ಬಂದ ನಂತರ ಯಾವ್ಯಾವ ನಂಬರ್ಸ್ ಗಳಿಗೆ ಬಹಳ ದೊಡ್ಡ ಕಿಚ್ಚು ವ್ಯಕ್ತವಾಯಿತು ಅನ್ನೋದು ಗೊತ್ತೇ ಇದೆ. ಪ್ರಬಲ ಸಮುದಾಯ ಒಕ್ಕಲಿಗ ಲಿಂಗಾಯತರು ಕೂಡ ಅದಕ್ಕೆ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಟ್ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಮತ್ತೊಂದು ಸುತ್ತಿನ ಕಿಚ್ಚು ಆರಂಭ ಆಗೋದು ಪಕ್ಕಾ ಅನ್ನಿಸ್ತಿದ್ಯಾ? ಶ್ವೇತಾ, ಈಗ ಜಾತಿ ಗಣತಿ ವರದಿ ಜಾರಿ ಆಗಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಒಳಗೆ ಒಂದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ಇದನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸೇರಿಸಲಾಗಿತ್ತು. ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಜನಗಣತಿಯನ್ನ ಜಾರಿಗೊಳಿಸ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹಾಕಲಾಗಿತ್ತು. ಆಗ ಯಾವ ನಾಯಕರು ಕೂಡ ಜಾತಿ ಗಣತಿಯನ್ನ ವಿರೋಧಿಸುವಂತ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ. ಆ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ರಿಂದ ಸಾಕಷ್ಟು ಜನರು ಕಾಂಗ್ರೆಸ್ನ ಕೈ ಹಿಡಿದಿರ್ಬೋದು, ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿರ್ಬೋದು. ಹಾಗಾಗಿ ಇಂಥದ್ದೊಂದು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಅವರು ಗೆಲುವು ಸಾಧಿಸಲಿಕ್ಕೆ ಕಾರಣ ಆಯಿತು. ಆದ್ರೆ ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಜಾತಿ ಗಣತಿಯ ವಿಚಾರದ ಬಗ್ಗೆ ಜಾರಿ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚಕಾರಗಳು ಎತ್ತದೇ ಇರುವಂತವರು ಇದನ್ನ ಜಾರಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಬಲವಾಗಿ ವಿರೋಧಿಸಿದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು. ಬಹಿರಂಗವಾಗಿ ಕೆಲವರು ವಿರೋಧಿಸಿದ್ರು. ಶಾಮನೂರು ಶಿವಶಂಕರಪ್ಪನವರು ಬಹಿರಂಗವಾಗಿ ವಿರೋಧಿಸಿದ್ರು. ಒಕ್ಕಲಿಗ ಸಮುದಾಯದ ಶಾಸಕರುಗಳು ಸಾಕಷ್ಟು ಜನ ಮಾತನಾಡಿದ್ರು. ಡಿ.ಕೆ. ಶಿವಕುಮಾರ್ ಸ್ವತಃ ಸಭೆ ನಡೆಸಿ ತಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ ಹಂತಕ್ಕೂ ತೆಗೆದುಕೊಂಡು ಹೋಗಿದ್ರು. ಮೊನ್ನೆ ಹೈಕಮಾಂಡ್ ಹಂತದಲ್ಲಿ ಸಭೆ ನಡೆದಾಗ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹೊರತುಪಡಿಸಿದ್ರೆ ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಖರ್ಗೆ ಇವರು ಮಾತ್ರ ಇದ್ದಿದ್ದು. ಇಲ್ಲಿಯೂ ಕೂಡ ಮರು ಸಮೀಕ್ಷೆ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಸಹಜವಾಗಿ ಹಿಂದುಳಿದ ವರ್ಗಗಳ ಸಮುದಾಯದಲ್ಲಿ ಮತ್ತು ಕಾಂಗ್ರೆಸ್ ಅನ್ನ ಬೆಂಬಲಿಸಿದಂತವ್ರು, ಅಂದ್ರೆ ಜಾತಿ ಜನಗಣತಿಯನ್ನೇ ಅವರು ಜಾರಿ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಬೆಂಬಲಿಸಿದಂತ ಒಂದು ದೊಡ್ಡ ವರ್ಗ ಇತ್ತು. ಆ ದೊಡ್ಡ ವರ್ಗ ಹೈಕಮಾಂಡ್ ನೀಡಿದಂತ ನಿರ್ದೇಶನ ಮತ್ತು ಕ್ಯಾಬಿನೆಟ್ ಮೊನ್ನೆ ತೆಗೆದುಕೊಂಡಂತ ಮರು ಸಮೀಕ್ಷೆ ಮಾಡುವಂತ ತೀರ್ಮಾನದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮರು ಸಮೀಕ್ಷೆಯ ಹಿಂದೆ ಇರ್ತಕ್ಕಂಥವರು ಒಕ್ಕಲಿಗ ಸಮುದಾಯದ ಸಚಿವರು, ಅದರಲ್ಲೂ ಪ್ರಭಾವಿಯಾಗಿರ್ತಕ್ಕಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು, ಜೊತೆಗೆ ಲಿಂಗಾಯತ ಸಮುದಾಯದ ಸಚಿವರುಗಳು. ಇವರ ಒತ್ತಡದಿಂದಾಗಿ ಜಾತಿ ಜನಗಣತಿ ಜಾರಿ ಆಗಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದರ ಮುಂದುವರಿದ ಭಾಗವಾಗಿ ಮೊನ್ನೆಯಷ್ಟೇ ಶೋಷಿತ ವರ್ಗದ ಸಮುದಾಯದವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ನಿನ್ನೆ ಯತೀಂದ್ರ ಅವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಸಣ್ಣ ಪುಟ್ಟ ಕಾರಣಗಳನ್ನ ಮುಂದಿಟ್ಟುಕೊಂಡು ಜಾತಿ ಜನಗಣತಿಯನ್ನ ಜಾರಿ ಮಾಡಲಿಕ್ಕೆ ಕೆಲ ಸಮುದಾಯಗಳು ಬಿಡ್ಲಿಲ್ಲ. ನಾವೀಗ ಮತ್ತೆ ಜಾತಿ ಗಣತಿ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. 10 ವರ್ಷದ ಹಳೇದು ಅಂತ ಹೇಳಿದ್ದಾರೆ. ಜನಸಂಖ್ಯೆಯ ವಿಚಾರಗಳನ್ನ ಮುಂದಿಟ್ಟು ವಿರೋಧ ಮಾಡಿದ್ದಾರೆ. ಹೀಗಾಗಿ ಇದನ್ನ ಮತ್ತೆ ಮರುಗಣತಿ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವೇಳೆ ಇದು ಜಾರಿಯಾಗಿದ್ದಿದ್ರೆ ಹಿಂದುಳಿದ ವರ್ಗಗಳಿಗೆ ಒಂದು ದೊಡ್ಡ ಶಕ್ತಿ ನೀಡಿದಂತಾಗ್ತಾ ಇತ್ತು. ಯಾಕಂದ್ರೆ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಶಿಫಾರಸ್ ಕೂಡ ವರದಿಯಲ್ಲಿ ಇತ್ತು. ಆದ್ರೆ ಇದನ್ನು ಆಗೋದಕ್ಕೆ ಬಿಡ್ಲಿಲ್ಲ ಅನ್ನುವಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ನೇರ ಅಸಮಾಧಾನ ಇರತಕ್ಕಂಥದ್ದು ಯಾರು ಈ ವರದಿಯನ್ನ ವಿರೋಧಿಸಿದ್ರು, ಒಕ್ಕಲಿಗ ಸಮುದಾಯದ ಸಚಿವರುಗಳು, ಶಾಸಕರು, ಡಿ.ಸಿ.ಎಂ ಸೇರಿ, ಜೊತೆಗೆ ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರು ಅವರನ್ನೇ ಗುರಿಯಾಗಿಸಿಕೊಂಡು ನಿನ್ನೆ ಒಂದು ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರಿಗೂ ಕೂಡ ಪೂರ್ಣ ಪ್ರಮಾಣದ ಒಲ್ಲದ ಮನಸ್ಸಿನಲ್ಲಿ ಹೈಕಮಾಂಡ್ ಹೇಳಿದಾಗ ಕೇಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಮರು ಸಮೀಕ್ಷೆ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ನಡೀಬೇಕು ಅನ್ನುವಂತಹ ಕಾರಣಗಳನ್ನು ಕೂಡ ಹೇಳಲಾಗಿದೆ ಅನ್ನುವಂತ ಮಾಹಿತಿಗಳಿದೆ. ಹೈಕಮಾಂಡ್ ಆ ಎಲ್ಲಾ ಕಾರಣಗಳಿಂದಾಗಿ ಈ ಸಮೀಕ್ಷೆಯನ್ನು ಒಪ್ಕೊಳ್ಳೋದು ಬೇಡ, ಹೊಸದಾಗಿ ಮಾಡಿ ಅನ್ನುವಂತ ಡೈರೆಕ್ಷನ್ಸ್ ಕೊಡೋದಕ್ಕೂ ಕೂಡ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂದೆ ಚುನಾವಣೆಯ ಪರಿಸ್ಥಿತಿಗಳು ಎದುರಾದ್ರೆ ಸರ್ಕಾರಕ್ಕೆ ಅದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಬಹುದು ಅಂತ ಗೊತ್ತಿಲ್ಲ. ಮಾಡಿದ್ರೂ ಕೂಡ ಡ್ಯಾಮೇಜ್ ಆಗ್ತಾ ಇತ್ತು. ಈಗ ಮಾಡದೇ ಇರೋದ್ರಿಂದಲೂ ಕೂಡ ಡ್ಯಾಮೇಜ್ಗಳನ್ನ ಸರ್ಕಾರ ಅನುಭವಿಸಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಸಿಎಂ ಅವರ ಪುತ್ರ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರೇ ಈ ತೀರ್ಮಾನವನ್ನ ವಿರೋಧಿಸಿರೋದು. ಅದರಲ್ಲೂ ವಿರೋಧಿಸಿದಂತವರನ್ನ ಕೆಲ ಸಮುದಾಯಗಳು ಇದರ ವಿರೋಧ ಇದ್ವು, ಅವರು ನಮ್ಮ ಪರವಾಗಿದ್ದಿದ್ರೆ ಅವ್ರಿಗೂ ಕೂಡ ಅನುಕೂಲ ಆಗ್ತಾ ಇತ್ತು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಬ್ರಾಹ್ಮಣ ಸಮುದಾಯಕ್ಕೆ ಇಡಬ್ಲ್ಯೂಎಸ್ ಮೀಸಲಾತಿ ಕೊಡುವಾಗ ಯಾರು ಹೋರಾಟ ಮಾಡಲಿಲ್ಲ. 10% ಇಡಬ್ಲ್ಯೂಎಸ್ ತಗೊಂಡ್ರು. ಕರ್ನಾಟಕದಲ್ಲಿ 4% ಮಾತ್ರ ಅವ್ರು ಇರೋದು. ಅವ್ರಿಗೆ 10% ಮೀಸಲಾತಿ ಕೊಟ್ಟಿದ್ರು, ಏನೂ ಆಗ್ಲಿಲ್ಲ. ಆದ್ರೆ ಹಿಂದುಳಿದ ವರ್ಗದ ವಿಚಾರಕ್ಕೆ ಬಂದಾಗ ಈ ತರದೊಂದು ಪ್ರಬಲ ವಿರೋಧ ವ್ಯಕ್ತ ಆಗುತ್ತೆ ಅಂತ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.